Classification of elements and periodicity in the properties. In the properties and in properties. In properties. ನಾ ಇಷ್ಟೆಲ್ಲ ಬರೆಯಕ್ಕೆ ಹೋಗಂಗಿಲ್ಲ, ನಾ ಪೀರಿಯಾಡಿಕ್ ಟೇಬಲ್ ಅಂತ ಬರ್ದು. What is periodic table? The table which is periodic is called periodic table. ಓಕೆ, ಲಕ್ಷ ಕೊಡ್ಬೇಕು. ಹೊಸ ಚಾಪ್ಟರ್ ಅಂದಮೇಲೆ ಲಕ್ಷ ಕೊಟ್ಟು ಕೇಳ್ಬೇಕು. ಬುಕ್ ಎಲ್ಲ ನೀವು ಮುಚ್ಚಿ ಏನು ಹೇಳಕತ್ತಾನ ಅಂತ ಹಿಂಗೆ ಕಂಪೇರ್ ಮಾಡ್ಲಾರ್ದ ಇದ್ದಿದ್ದು ಹೇಳಕತ್ತಾನೋ ಇಲ್ಲೋ. ಈಗ ಪ್ರಾಬ್ಲಮ್ ಮಾಡೋದೆಲ್ಲ ಮುಗ್ದೈತಿಲ್ಲ? ಹಾಂ, ಎಲ್ಲ ಬುಕ್ಕಿಗೆ ಮುಚ್ಚಿ ಲಕ್ಷ ಕೊಟ್ಟು ಕೇಳಿ. ಹಾಂ, ಶಾಲ್ ವಿ ಸ್ಟಾರ್ಟ್? ಓಕೆ. ಈ ಚಾಪ್ಟರ್ ಪ್ರತಿ ವರ್ಷ ನಾ ಏನು ಹೇಳ್ತಿದ್ದೆ, ಈ ವರ್ಷ ಏನು ಹೇಳಬೇಕು ಸ್ವಲ್ಪ ಡಿಫ್ರೆನ್ಸ್ ಐತೆ. ಸ್ಟಾರ್ಟಿಂಗ್ ಪಾರ್ಟ್ ತೆಗ್ದಾರ ಸಿಲೆಬಸ್ನಾಗಿಂದ, ಅದು ಆಲ್ರೆಡಿ ನಿಮಗೆ ಗೊತ್ತಿದ್ದಿದ್ದ ತೆಗ್ದಾರ. 10th ನೀವು ಏನು ಕಲ್ತಿರಲ್ರಿ, ಹಾಂ, ಅದನ್ನು ತೆಗ್ದಾರ. ಅಂದರೂ ನಾವು ಇಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಕ್ವಿಕ್ ರೀಕ್ಯಾಪ್ ಇನ್ ದ ಪ್ರೀವಿಯಸ್ ಎಪಿಸೋಡ್ ಆಫ್. ಹಾಂ, ಇದಕ್ಕೆ ಬರೋಣ. ಪಿರಿಯಾಡಿಕ್ ಟೇಬಲ್. ಪಿರಿಯಾಡಿಕ್ ಟೇಬಲ್ನಾಗ ಏನದವ್ರಿ? ಎಲಿಮೆಂಟ್ಸ್. ಒಂದಾನೊಂದು ಕಾಲದಲ್ಲಿ, ಒನ್ಸ್ ಅಪಾನ್ ಅ ಟೈಮ್, ಅರೌಂಡ್ 1800 AD, not BC, before Christ, after death, ಏನನ್ನು ಮಸ್ಕಿರಿ. Around 1800 there were only, if I'm not, I'll take approximate numbers, there were only 25 to 30 elements discovered around 1800. Around 1900, ಇವೆಲ್ಲ approximate numbers. Around 1900 there were 60 to 70 elements which were discovered. Around 2016, 5 ವರ್ಷ ಹಿಂದೆ, presently there are 118 elements which are discovered, and there are some other elements which are being discovered, in the process of discovery. ಸೊ ನಾವು 3 ಟೈಮ್ ಲೈನ್ ಕನ್ಸಿಡರ್ ಮಾಡಿದ್ರೆ, 1800, 1900, 21st century ಈಗಿಂದು. ಅವಾಗ ಫಸ್ಟ್ ಬರೀ 30 ಎಲಿಮೆಂಟ್ ಇದ್ವು, ಆಮೇಲೆ ಒಂದು 60-70 ಆದವು. ಈಗ ಒಂದು 118 ಅದಾವು, ಇನ್ನೊಂದಿಷ್ಟು ಬರುವ ಅದಾವು. ಇವನ್ನ ಕ್ಲಾಸಿಫೈ ಯಾಕೆ ಮಾಡಬೇಕು? ಇವನ್ನೆಲ್ಲ ಕ್ಲಾಸಿಫೈ ಮಾಡಿ ಆರ್ಗನೈಸ್ ಮಾಡಿದ್ದ ಪಿರಿಯಾಡಿಕ್ ಟೇಬಲ್, ಹೌದಲ್ಲ? ಎಲ್ಲ ಎಲಿಮೆಂಟ್ಸ್ನ ಒಂದು ಕಡೆ ಇಟ್ಟು ಚೆಂದಾಗಿ ಅವ್ರನ್ನ ಚೆಂದಾಗಿ ಈಸಿಲಿ ಕಲಿಯೋ ಹಂಗೆ ಕಲಿಯಾಕೆ ನಮಗೆ ಹೆಲ್ಪ್ ಮಾಡುತ್ತೆ ಪಿರಿಯಾಡಿಕ್ ಟೇಬಲ್. ಅದಕ್ಕೆ ನಾವು ಅದನ್ನ ಆರ್ಗನೈಸ್ ಮಾಡಿಟ್ಟಿವಿ, ಅದಕ್ಕೆ ಅದನ್ನು ನಾವು ಕ್ಲಾಸಿಫೈ ಮಾಡಿಟ್ಟಿವಿ ಎಲ್ಲ ಎಲಿಮೆಂಟ್ಸನ್ನ. ಈ ಚಾಪ್ಟರ್ದ ಹೆಸರು ಏನು? ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಅಂದ್ರೆ ಆ ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡಿ ಆರ್ಗನೈಸ್ ಮಾಡಿ ಇಟ್ಟಿವಿ ಚೆಂದಾಗಿ ಒಂದು ಟೇಬಲ್ನಾಗ. ಎದಕ್ಕೆ ಮಾಡಬೇಕಾಗಿತ್ತು? ಎದಕ್ಕೆ ಕ್ಲಾಸಿಫೈ ಮಾಡಬೇಕು? ನಾ ಪ್ರತಿಯೊಂದು ಎಲಿಮೆಂಟ್ ಮೇಲೆ ಒಂದೊಂದು ಬುಕ್ ಬರೀತೀನಪ್ಪ. ಹೈಡ್ರೋಜನ್ ಮೇಲೆ ಒಂದು ಬುಕ್, ಹೀಲಿಯಂ ಮೇಲೆ ಒಂದು ಬುಕ್. ಹೈಡ್ರೋಜನ್ ಬಗ್ಗೆ ಎಲ್ಲ ಐತೆ ಅದ್ರೊಳಗೆ, ಹೀಲಿಯಂ ಬುಕ್ನಾಗ ಎಲ್ಲ ಐತೆ. ನಂಗೆ ಎಲ್ಲ ಎಲಿಮೆಂಟ್ಸ್ ಬಗ್ಗೆ ಒಮ್ಮಿಲೆ ಸ್ಟಡಿ ಮಾಡ್ಬೇಕಂದ್ರೆ ಎಲ್ಲ ಬುಕ್ ಇಟ್ಕೊಂಡು ಕುಂದ್ರಲ್ಲ ನಾ. ಡೂ ಯು ಥಿಂಕ್ ದೇರ್ ಇಸ್ ಅ ನೀಡ್ ಟು ಕ್ಲಾಸಿಫೈ ಎಲಿಮೆಂಟ್ಸ್? ಈಗ ಹಿಂಗೆ ಅನ್ಕೋ, ಮನ್ಯಾಗ ನಿಮ್ಮ ಅಮ್ಮಾಗ ಸ್ವಲ್ಪ ಜ್ವರ ಬಂದವು, ಆರಾಮಿಲ್ಲ ಅವ್ರಿಗೆ. ಇವತ್ತು ನಾ ಏನು ಕೆಲಸ ಮಾಡೋಂಗಿಲ್ಲ, ಬೇಕಂದ್ರೆ ಹೊರಗೆ ತಿನ್ನಿರಿ. ಇಲ್ಲ, ಹೊರಗೆ ತಿನ್ನೋ ಆಪ್ಷನ್ ಇಲ್ಲ, ಮನ್ಯಾಗ ಅನ್ನ ಸಾರು ನೀವೇ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ಯಾರ ಅನ್ಕೋರಿ ನಿಮ್ಗೆ. ಸೊ ಅನ್ನಕ್ಕಂತೂ ಎಲ್ಲರಿಗೂ ಇಡಕ್ಕೆ ಬರ್ತಿರ್ತೈತಿ, ಅಲ್ಲ ಅಸ್ಯೂಮ್ ದ್ಯಾಟ್. ಹಾಂ, ಅನ್ನಕ್ಕೆ ಇಡಕ್ಕೆ ಬರ್ತಿರ್ತೈತಿ. ಸಾರು ಮಾಡಕ್ಕೆ, ಸಾರು ಅಂದ್ರೆ ಕರಿ, ರಸಮ್. ಹಾಂ, ಸೊ ಸಾರು ಮಾಡಕ್ಕೆ ನೀವು ಹೋದ್ರಿ ಅನ್ಕೋರಿ ಒಳಗೆ. ಓಕೆ, ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಸಾರು. ಈಗ ಏನೇನು ಬೇಕು? ರಾ ಮೆಟೀರಿಯಲ್ಸ್ ಏನೇನು ಬೇಕು? ಫಸ್ಟು ಒಂದು ಪಾತೇಲಿ ಬೇಕು, ಕಂಟೇನರ್ ಹಾಂ ಬೇಕು,
ನೀರು ಬೇಕು, ಹೌದಿಲ್ಲ? ಮತ್ತೇನು ಬೇಕು? ವೆಜಿಟೇಬಲ್ಸ್ ಬೇಕು, ಚಾಪ್ಡ್ ಆನಿಯನ್ಸ್, ಮತ್ತೇನು? ಟೊಮ್ಯಾಟೋಸ್ ಆ್ಯಂಡ್ ಟೊಮ್ಯಾಟೋಸ್ ವಾಟ್ ಎವರ್. ಮತ್ತು ಯಾವ್ಯಾವ ವೆಜಿಟೇಬಲ್ಸ್ ಬೇಕು? ವೆಜಿಟೇಬಲ್ಸ್ ಮುಗಿಸೋಣ ಮೊದಲು. ಇಷ್ಟು ಸಾಕು ಬೇಸಿಕ್. ಇವು ಕರಿಬೇವು. ಓಕೆ, ವೆಜಿಟೇಬಲ್ನ ಬರಂಗಿಲ್ಲ. ಹೋಲ್. ಅದಾತು. ಮತ್ತು ಸೋಡಿಯಂ ಕ್ಲೋರೈಡ್ ಬೇಕು. ಮತ್ತೇನು ಬೇಕು? ಸಾಂಬಾರ್ ಪೌಡರ್ ಬೇಕು. ಪಟ ಹೇಳ್ರಿ. ಸ್ಪೈಸಸ್ ಬೇಕು. ಹಾಕಿ ಮುಂದೆ ನೀರು, ಸಾಂಬಾರ್ ಪೌಡರ್ ಏನೇನು ಅದಾವೆಲ್ಲ ಹಾಕಿ ಕುದಿಸಿಬಿಟ್ರೆ ಒಂದು 10 ನಿಮಿಷ ಸಾರು ರೆಡಿ. ಹಂಗೆ ಏಪ್ಪ ಹ್ಞೂ ಅನ್ರಿ. ಇದು ಓಕೆ. ಈಗ ನೀವು ಒಳಗೆ ಹೋದ್ರಿ ಅನ್ಕೋರಿ, ಲಕ್ಷ ಕೊಡ್ರಿ. ವೆಜಿಟೇಬಲ್ಸ್ ಇಲ್ಲದಾವು, ಮಸಾಲ ಐಟಮ್ಸ್ ಎಲ್ಲ ಇಲ್ಲದಾವು, ಕಂಟೈನರ್ಸ್ ಎಲ್ಲ ಇಲ್ಲದಾವು, ನೀರು ಇಲ್ಲಿ ಸಿಗುತ್ತಾ ಅಂದ್ರೆ ಪಟ 15 ನಿಮಿಷ ಮುಗಿಸ್ತೀರಿ, ಹೌದಿಲ್ಲ? ಅದ ನೀವು ಕಿಚನ್ಗೆ ಹೋದ್ಮೇಲೆ ಹಿಂಗೆ ಭಾಗ ತೆಗೆದುಕೊಳ್ಳೆ ಎಲ್ಲ ಚೆಲ್ಲಾಪಲ್ಲಿ ಆಗಿದ್ವು ಅನ್ಕೋರಿ. ಎಲ್ಲ ವೆಜಿಟೇಬಲ್ಸ್ ಒಂದು ಕಡೆ ಒಗೆದ್ಬಿಟ್ಟಾರ. ಅದ್ರ ಮೇಲೆ ಇವು ಜೀರಿಗೆ, ಸಾಸು ಇದೆಲ್ಲ ಕವರ್ ಹಂಗದಾವು, ಅವು ಕಟ್ಟು ಮಾಡಿಲ್ಲ. ಆಮೇಲೆ ಅವು ಎಲ್ಲಿ ಬೇಕಾದ್ರೆ ಒಗೆದಾಡ್ಬಿಟ್ಟ. ಆಮೇಲೆ ನಮ್ಮ ಕಂಟೈನರ್ಸ್ ಎಲ್ಲ ವೆಜಿಟೇಬಲ್ಸ್ ಮೇಲೆ ಕಂಟೈನರ್ ಅದಾವೆ. ನೀರು ಎಲ್ಲಿ ಹುಡುಕು ಹಿಂಗೆ ಹೋದ್ರಿ ಅಂದ್ರೆ ನೀವು ಅದನ್ನೆಲ್ಲ ಸೆಟ್ ಮಾಡೋಕ್ಕೆ 4 ತಾಸು ಬೇಕು. ಅಷ್ಟಂದ್ರೆ ನಾವು ಹೋಗಿ ಕ್ಲಾಸಿನಾಗ ಊಟ ಮಾಡಿ ಬಂದ್ಬಿಡ್ತೀವಿ. ಸೊ ಅಲ್ಲಿ ಹಾಗೆಲ್ಲ ಚೆಲ್ಲಾಪಿಲ್ಲಿ ಆಗಿತ್ತಂದ್ರೆ ಯು ಹ್ಯಾವ್ ಟು spend lot of time in organizing those raw materials and then prepare your rasam. It will definitely take much time. ಈಗ ಅದನ್ನ ಯಾಕೆ ನಾ ಈಗ ಮಾತಾಡಕತ್ತೀನಿ ಅಂದ್ರೆ, ನಮ್ಮ ಎಲಿಮೆಂಟ್ಸು ಎಲ್ಲಿ ಬೇಕಾದಲ್ಲಿ ಹೆಂಗೆ ಬೇಕಾದಂಗೆ ಚೆಲ್ಲಾಪಿಲ್ಲಿ ಆಗಿದ್ವು ಅಂದ್ರೆ, ಇಫ್ ಐ ಹ್ಯಾವ್ ಟು ಸ್ಟಡಿ ಅಬೌಟ್ ದೋಸ್, ಐ ವಿಲ್ ಹ್ಯಾವ್ ಟು ಫಸ್ಟ್ ಆರ್ಗನೈಸ್ ದೆಮ್ in a systematic manner. I will have classify them and then study. It will make the process easier. So there was a very huge need to organize and classify the elements around 1860 1870. ಯಾಕಂದ್ರೆ ಅವಾಗ 30 ಇದ್ದು 60 60 ಇದ್ದು 100 ಜಾಸ್ತಿ ಹಾಕೋಂತ ಹೊಂಟಿದ್ದು ಎಲಿಮೆಂಟ್ಸ್. ಒಂದು 4 ಅದಾವ ಅಂದ್ರೆ ಕ್ಲಾಸಿಫೈ ಆರ್ಗನೈಸ್ ಮಾಡೋ ಅವಶ್ಯಕತೆ ಇಲ್ಲ. ಅವು ಜಾಸ್ತಿ ಹಾಕೋಂತ ಹೊಂಟವು ಅಂದ್ರೆ ಒಂದು ಚಂದಾಗಿ ಅರೇಂಜ್ ಮಾಡೋ ಅವಶ್ಯಕತೆ ಐತಿ ಅಂತ ಗೊತ್ತಾಗತ್ತು ಅವಾಗಿನ ಸೈಂಟಿಸ್ಟ್ಗಳಿಗೆ. ಸೊ ಒಬ್ಬೊಬ್ರು ಬಂದರು, ನಾ ಆರ್ಗನೈಸ್ ಮಾಡ್ತೀನಿ. ಇವೆಲ್ಲ ಹಿಸ್ಟ್ರಿ ಆಫ್ ಪಿರಿಯಾಡಿಕ್ ಟೇಬಲ್ ಇದೆ. ಇದು ಸಿಲೆಬಸ್ಸಿಗೆ ಇಲ್ಲ ಅಂದರೂ ನಾವು ಕ್ವಿಕ್ ರಿವಿಷನ್ ಮಾಡಕತ್ತೀವಿ ಅಷ್ಟೇ. ಬಿಕಾಸ್ ನಾವು ಮುಂದಿನ ಹೇಳ್ಬೇಕಂದ್ರೆ ಇದು ಸ್ವಲ್ಪ ಹಂಗೆ ಬೇಕಾಗ್ತೈತಿ. ಒಂದೇದವ ಯಾರು? ಡೊಬೆರ್ನಿಯರ್ಸ್ ಲಾ ಆಫ್ ಟ್ರೇಡ್ಸ್. ಡು ಯು ರಿಮೆಂಬರ್? ಅವ ಏನು ಹೇಳ್ತಾನ? 3 ಎಲಿಮೆಂಟನ್ನ ಒಂದೊಂದು ಸೆಟ್ ಮಾಡ್ತಾನವ. ಫಾರ್ ಎಕ್ಸಾಂಪಲ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಇದು ಒಂದು ಸೆಟ್. ಅವ ಏನು ಹೇಳ್ತಾನ? ಇದ್ರದ್ದು 1ನೇದ್ದು ಮತ್ತು 3ನೇದ್ದು ಅಟೋಮಿಕ್ ಮಾಸ್ ಆ್ಯಡ್ ಮಾಡಿ ಆವ್ರೇಜ್ ತೆಗೆದ್ರೆ ನಡಕಿಂದ್ರದ್ದು ಮಾಸ್ ಬರ್ತೈತಿ ಅಂತ ಹೇಳ್ತಾನವ. ये पहला और तीसरा इन क्या करके ऐड करके एवरेज निकाले तो बीच वाला बीच में जो है उसका मास आता. ಹಿಂಗವ ಹೇಳ್ತಾನ್ರಿ. ಇಂಥ ಒಂದು 3-4 ಟ್ರೇಡ್ ಕೊಡ್ತಾನವ. ಕೊಡ್ತಾನ. ಏನಂತಾನ, ಒಂದು ಟ್ರೇಡ್ನ್ಯಾಗ ಇದ್ದಿದ್ದು ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಸಿಮಿಲರ್ ಇರ್ತಾವು. ಅಂದ್ರೆ ಲಿಥಿಯಮ್ಗೆ ಏನು ಪ್ರಾಪರ್ಟೀಸ್ ಇರ್ತಾವೆ, ಸೋಡಿಯಮು ಅದ ಇರ್ತಾವೆ ಅಂದ್ರೆ ಹೆಚ್ಚು ಕಮ್ಮಿ, ಪೊಟ್ಯಾಷಿಯಮಿಗೂ ಅವ ಪ್ರಾಪರ್ಟೀಸ್ ಇರ್ತಾವು. ಸೊ ಒಂದೊಂದು ಟ್ರೈಡ್ನಾಗ ಬರೋ ಎಲ್ಲ ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಸೇಮ್ ಅಥವಾ ಸಿಮಿಲರ್ ಇರ್ತಾವೆ ಅಂತ ಒಂದು 3-4 ಟ್ರೈಡ್ಸ್ ಕೊಡ್ತಾನವ. ಯಾರವ? ಡೊಬೆರ್ನಿಯರ್. ಅವ್ನು ಎಲ್ಲರೂ ಏನಂತಾರ, ಹೌದು ಚಲೋ ಕೆಲಸ ಮಾಡಿ, ಅದ್ರ ಉಳ್ಕಿದ ಎಲಿಮೆಂಟ್ಸು ನೀ ಕೊಟ್ಟಿದ್ದೊಂದು 12 ಕೊಟ್ಟು ಅವಾಗ ಒಂದು 30-40 ಡಿಸ್ಕವರ್ ಆಗಿದ್ವು, ಉಳ್ಕಿದ್ದು ಎಲ್ಲಿ ಹೆಚ್ಚಿಕ್ಕೆ ಅದು ನಾವು ಅಂತ ಅವಂಗೆ ಕೇಳಿದ್ರು. ಅವಾಗ ಅವ I'll think about this and get back to you later ಅಂತಂದು ಹೋಗ್ಬಿಡ್ತಾನೆ. ಹೆಂಗಂದ್ರೆ 3 Idiots ಪಿಕ್ಚರ್ ನೋಡಿರಲ್ರಿ? ಅವ ಅಮೀರ್ ಖಾನ್ ಒಂದು ಕ್ವಶನ್ ಕೇಳ್ತಾನೆ.
ಅವ ಇದನ್ನು ಈ ಪೆನ್ನನ್ನು ಸ್ಪೇಸ್ ಒಳಗೆ ಯೂಸ್ ಮಾಡ್ಬೋದು, ಹಿಂಗೆ ಅಂತಾನ. ಇವ ದೊಡ್ಡ ಶಾಣ್ಯಾರ್ಗತ್ತೆ, ಪೆನ್ಸಿಲ್ ಯಾಕೆ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ, ಇವ ದೊಡ್ಡ ಶಾಣೆ, ಅವ ರ್ಯಾಂಕ್ ಚೋಲ್ಲ ಇವ. ಹಾಂ, ಓದ್ಲಾರ್ದ ಫಸ್ಟ್ ಬರೋವಲ್ಲ ಇವ, ದೊಡ್ಡ ಶಾಣೆ. ರಣಛೋಡ್ ದಾಸ್, ಶ್ಯಾಮಲ್ ದಾಸ್, ಚಾಂದ್ಚಡ್ ಅಂತೂ ನಾವು ಯಾರೂ ಇರಂಗಿಲ್ಲ, ಸುಳ್ಳದು. ಒಂದು ಲೆವೆಲಿಗೆ ಇರ್ಬೋದು, ಅವ ಏನು ಒಟ್ಟು ಓದಂಗಿಲ್ಲ ಅಂತ. ಹಾಂ, ಲಾಸ್ಟ್ ಎಕ್ಸಾಮ್ ಬರ್ಬಿಟ್ಟಂತ ಟಾಪರ್ ಅಂತ. ಬಾಯಿ ಸ್ವಲ್ಪ ತಮ್ಮ ಇಲ್ಲಿ ಕುಂದ್ರಿ, ಸ್ವಲ್ಪ ಮಾತಾಡ್ಬೇಕು. ಹೆಂಗಪ್ಪ ಅದು? ನಾವು ನೋಡಿವಿ ಟ್ಯಾಲೆಂಟೆಡ್ ಹುಡುಗರನ್ನ, ಸ್ವಲ್ಪ ಓದಿ ಮಸ್ತ್ ಮಾಡೋದು ನೋಡಿವಿ. ನೀ ಬುಕ್ಕ ಹಿಡಿದಿಲ್ಲ ಇಡೀ ಸೆಮಿಸ್ಟರ್, ದೊಡ್ಡ ಶಾಣೆ. ಹಾಂ, ಅವ್ನು ಕೇಳಿದ್ರು ಅವ ಏನಂತಾನ್ರಿ, ಅವ್ನು ಗೊತ್ತಾಗ್ಲಲ್ಲ ಏನು ಆನ್ಸರ್ ಮಾಡ್ಬೇಕಂತ. ಪಿಕ್ಚರ್ ನೋಡಿರಿಲ್ರಿ ನೀವು? ಅವ ಏನಂತಾನ, ಐ ಗೆಟ್ ಬ್ಯಾಕ್ ಟು ಯು ಆನ್ ದಿಸ್ ಲೇಟರ್. ಹಂಗೆ ರಾಬರ್ ನಿಯರು ಏನಂದ, ಐ ಗೆಟ್ ಬ್ಯಾಕ್ ಟು ಯು ಆನ್ ದಿಸ್ ಲೇಟರ್ ಅಂತ ಅಂದ. ಬಟ್ ಹಿ ಡಿನ್ ಗೆಟ್ ಬ್ಯಾಕ್. ಸೊ ಅವಾಗ ಎಲ್ಲರೂ ಏನಂದ್ರು, ಉಳ್ಕಿದ ಸೈಂಟಿಸ್ಟ್ ಆತು, ನೀವು ಒಂದು ಚಲೋ ಕೆಲಸ ಮಾಡಿರಿ, ಅದು ನೀವು ಸ್ವಲ್ಪ ಸೈಡಿಗೆ ಸರಿರಿ, ನಾವು ವರ್ಕ್ ಮಾಡ್ತೀವಿ ಇಲ್ಲಿ. ಹಿ ವಾಸ್ ರೆಸ್ಪೆಕ್ಟೆಡ್ ಆ್ಯಂಡ್ ಡಿಸ್ಕಾರ್ಡೆಡ್. ಮರ್ಯಾದೆ ಕೊಟ್ಟು, ತಾಂಬೂಲ ಎಲ್ಲ ಕೊಟ್ಟು, ಎಲೆ ಅಡಿಕೆ ಕೊಟ್ಟು, ನೀವು ಮನೆಗೆ ಹೋಗ್ರಿ, ಮಕ್ಕೋರಿ ಸ್ವಲ್ಪ ಅಂದ್ರು, ಕಳಿಸ್ಬಿಟ್ರು. ನೆಕ್ಸ್ಟು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಇವೊಬ್ಬ ಬಂದೆ, ದೊಡ್ಡ ಶಾಣೆ. ಇವೆಲ್ಲ ಸರ್ಕ್ಯಾಸಮ್ಮ, ನಾವ್ರಿಗೆಲ್ಲ ರಿಯಲಿ ಭಯ ಆಗತ್ತಿಲ್ಲ, ಅವ್ರಿಗೆಲ್ಲ ಬೈಯೋ ಅಷ್ಟು ಪೊಟೆನ್ಷಿಯಲ್ ನನಗಿಲ್ಲ. ಅವರೆಲ್ಲ ದೊಡ್ಡ ಅಚೀವ್ಮೆಂಟ್ ಮಾಡಿ ಹೋದವರು. ನಾನು ಈಗಿನೋ ಒಂದು ಮಾಡಕತ್ತೀನಿ, ಅವ್ರಿಗೆ ನಾ ಬೈಯೋ ಅಷ್ಟು ನನಗೆ ಯೋಗ್ಯತೆ ಇಲ್ಲ. ಇದು ಕ್ಲಾಸ್ ಎಂಟರ್ಟೈನಿಂಗ್ ಕಷ್ಟ ಭಯ ಆಗತ್ತಿರ್ತೀನಿ ನಾನು, ನೀವು ಸೀರಿಯಸ್ ತೊಗೊಬಾರ್ದದು. ಮತ್ತು ಅವೆಲ್ಲರೂ ಬದುಕಿದ್ರೆ ಅವ್ನು ಮೇಲ್ ಮಾಡಿಡಿರಿ, ಟ್ವಿಟರ್ ಒಳಗೆ ಅಥವಾ ಇನ್ಸ್ಟಾಗ್ರಾಮ್ನಾಗ ಮೆಸೇಜ್ ಮಾಡಿಡಿ ನಮಗೆ. He arranged the elements in the increasing order of their atomic masses. Am I right? Yes, sir. ಹಾಂ, ಮಾಡಿ ಏನು ಹೇಳಿದವ, ಫಸ್ಟ್ ಎಲಿಮೆಂಟ್ ಮತ್ತು 8th ಎಲಿಮೆಂಟ್ ದ ಪ್ರಾಪರ್ಟೀಸ್ ಸೇಮ್ ಇರ್ತಾವು. ಇಫ್ ಐ ಅರೇಂಜ್ ದ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್, ಇವು ಯಾವ ಎಲಿಮೆಂಟ್ಸ್ ಅಲ್ಲ, ಹಂಗೆ ABCD EFGHI 1 2 3 4 5 6 7 8 ಯಾವ್ದ್ರಿ? ಎಫ್ ಆದಮೇಲೆ ABCDEFGH, ಅದನ್ನ 8. ಹಾಂ, ಇವು ಬರಂಗೆ ಹೇಳ್ರಿ, ನೀವು ಫಸ್ಟಿಂದ ಸ್ಟಾರ್ಟ್ ಮಾಡ್ಬೇಕು. ನಡು ಕೆ ಎಲ್ಲಿ ಬರ್ತೈತೆ ಅಂದ್ಕೊಳ್ಳಿ. ಹಾಂ, ಕೆನ ABCDEFGH. ಏನು ಪ್ರಾಪರ್ಟೀಸ್ ಇರ್ತಾವು, Hಗೂ ಅದ ಪ್ರಾಪರ್ಟೀಸ್ ಇರ್ತಾವು ಅಂತ ಹೇಳಿದ. ವೆನ್ ದೀಸ್ ಆರ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸಸ್. ಇವ ಅದನ್ನ ಹೆಂಗೆ ಹೇಳಿದ, ಅದಕ್ಕೊಂದು ಥಿಯರಿ ಐತೆ, ನಿಮ್ಗೆ ಗೊತ್ತಿರ್ತೈತೆ. ಮ್ಯೂಸಿಕ್, ವೆಸ್ಟರ್ನ್ ಮ್ಯೂಸಿಕ್ ಮತ್ತು ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ದು ನೋಟ್ಸ್. ಹಾಂ, ನಾವು ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ದು ನೋಟ್ಸ್ ತೊಗೊಂಡ್ರೆ ಸಾ ರೇ ಗ ಮ ಪ ದ ನೀ ಸಾ ಮತ್ತು ಸಾ. ಯಾ ಮ್ಯೂಸಿಕ್ಕಿಗೆ ಎಲಿಮೆಂಟ್ಸಿಗೆ ಏನು ಸಂಬಂಧ? ಇದಾದ್ಮೇಲೆ ಇದು ಅಂದ್ರೆ ಏನು ಇದ್ದೇ ಇರ್ತೈತೆ ರೀ, ಆದ್ರೆ ನಾವು ಅದು ರಿವೀಲ್ ಮಾಡಿಲ್ಲ. ನನಗಂತೂ ಗೊತ್ತಿಲ್ಲಪ್ಪ ಏನು ರೀಸನ್. ಮ್ಯೂಸಿಕ್ 1ನೇದು 8ನೇದು ಸೇಮ್ ಬರೋದಕ್ಕೂ, ಎಲಿಮೆಂಟ್ಸ್ 1ನೇದು 8ನೇದು ಸೇಮ್ ಬರೋದಕ್ಕೂ ವಾಟ್ ಈಸ್ ದ ರಿಲೇಷನ್? ಓನ್ಲಿ ಹೀ ನೋಸ್, ಗಾಡ್ ನೋಸ್. ಅವ ಹೇಳಿದ, ಅದ್ರ ತಕ್ಕಂಗೆ ಅವ ಒಂದು ಟೇಬಲ್ ಕೊಟ್ಟ, ಹೌದಿಲ್ಲ? ಫಸ್ಟ್ 8th ಸೇಮ್ ಇತ್ತು, ಇಲ್ಲಿಂದ ಇಲ್ಲಿ ನಾವು 8ನೇದು ನೋಡಿದ್ರು ಸೇಮ್ ಇತ್ತು, ಇಲ್ಲಿಂದ ಇಲ್ಲಿ ನೋಡಿದ್ರು 8ನೇದು ಸೇಮ್ ಇತ್ತು. ಬಟ್ ಕ್ಯಾಲ್ಸಿಯಂ ಲಾಸ್ಟ್ ಇತ್ತು. ಒಂದು ಕ್ಯಾಲ್ಸಿಯಮದ ಮುಂದೆ ಅವನು ಎಲಿಮೆಂಟ್ಸನ್ನು ಏನು ಮಾಡಲಿಲ್ಲ, ಕ್ಲಾಸಿಫೈ ಮಾಡಲಿಲ್ಲ. ಹಿ ವಾಸ್ ರೆಸ್ಪೆಕ್ಟೆಡ್ ಆ್ಯಂಡ್ ಡಿಸ್ಕಾರ್ಡೆಡ್. ಸರ್, ನೀವು ಹೇಳಿದ್ದು ಚೆನ್ನಾಗಿದೆ, ಆದರೆ ಉಳ್ಕಿದ ಎಲಿಮೆಂಟ್ಸು ಅಂತ ಕೇಳಿದಾಗ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಆನ್ ದಿಸ್ ಲೇಟರ್ ಅಂದ. ಬಟ್ ಹಿ ಡಿಂಟ್ ಗೆಟ್ ಬ್ಯಾಕ್. ಸೊ ಹಿ ವಾಸ್ respected and discarded. So next, Mr. Mendeleev, Dmitry Mendeleev, father of the periodic table. This doesn't mean he reproduced periodic table, but he is hey, joke you.
ಹಾಂ ಸರ್ ಜೋಕ್ ನಮ್ಗೆ ಗೊತ್ತಾತ ಫಾಲ್ತು ಇತ್ತು ಸರ್ ಜೋಕ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡು ಫಾಲ್ತು ಜೋಕ್ ಮಾಡ್ಬೇಕು, ಯಾವಾಗಲೂ ಚಲೋ ಜೋಕ್ ಮಾಡಬಾರ್ದು. ಫಾಲ್ತು ಜೋಕ್ ಮಾಡಿ ಒಂದು ಚಲೋದು ಮಾಡಿಬಿಟ್ರಿ, ಮಸ್ತ್ ಜೋಕ್ ಮಾಡ್ತಾನೆ ನೋಡಿ ಮಾಡಿ. ಹಾಂ ಹೌದು. ಸೊ Mendeleev, Dmitry Mendeleev is considered as father of the periodic table because his contribution towards the formation, the organization of periodic table is very huge and very significant. ಈಗ ಸದ್ಯ ನಾವು ಏನು periodic table ಯೂಸ್ ಮಾಡ್ತೀವಲ್ಲ, ಅವ ಹೇಳಿದ್ದೊಳಗೆ ಒಂದಿಷ್ಟು ಮಾಡಿಫಿಕೇಶನ್ಸ್ ಮಾಡಿಕೊಂಡು ಯೂಸ್ ಮಾಡಕತ್ತೀವಿ. ಸೊ ಅವ ಹೇಳಿದ್ದಿಲ್ಲ ಅಂದ್ರೆ ನಾವು ಯೂಸ್ ಮಾಡ್ತಿದ್ದಿಲ್ಲ. ಸೊ ರೈಟ್ ನಾವು ವಿಚ್ ವಿ ಆರ್ ಯೂಸಿಂಗ್ ದ ಪಿರಿಯಾಡ್ ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ ಅಂತಾರೆ ಅದಕ್ಕೆ, ಅಥವಾ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತಾರೆ. ಕಲಿತಿರಲ್ರಿ ನೀವು? ಹಾಂ, ಅದನ್ನು ನಾವು ಏನು ಕಲಿತೀವಲ್ಲ ಅದ್ರದ್ದು ಬೇಸಿಸ್ ಇರುವುದ ಎದ್ರಾಗ ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ಒಳಗೆ ಅವ ಹೇಳಿದ್ದ ಯೂಸ್ ಮಾಡಿ ಅದ್ರಾಗ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಂದ್ರೆ ಮತ್ತೆ ನಾವು ಹೇಳಬೇಕಿಲ್ಲ, ಹೌದಿಲ್ಲ? ಸೊ ಹಿ ವಾಸ್ ಕನ್ಸಿಡರ್ಡ್ ಅ ಬ್ರಿಲಿಯಂಟ್ ಸೈಂಟಿಸ್ಟ್, ಬ್ರಿಲಿಯಂಟ್ ಕೆಮಿಸ್ಟ್. ಸೊ ಅವ್ನಿಗೆ ಭಾಳ ಮರ್ಯಾದೆ ಐತಿ ಈ ಫೀಲ್ಡ್ ಒಳಗೆ. ಸೊ ಅವ ಹೇಳಿದ್ದ ಪಿರಿಯಾಡಿಕ್ ಟೇಬಲ್ ಲಾಸ್ ರೂಲ್ಸ್ ಯೂಸ್ ಮಾಡಿ ಇವ್ರು ಸ್ವಲ್ಪ ಅದ್ರಾಗ ಚೇಂಜಸ್ ಮಾಡ್ಕೊಂಡು ಮಾಡ್ಯಾರ. ಸೊ ಅವ ಏನು ಹೇಳಿದ, ಅವ ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ ರೀ, ಲಾ ಹೇಳ್ತಾನೆ. ಡು ಯು ರಿಮೆಂಬರ್ ದಟ್ ಲಾ? ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಲಾ, ಪ್ರಾಪರ್ಟೀಸ್ ಆಫ್ ಕಂಟಿನ್ಯೂ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟೋಮಿಕ್ ಮಾಸಸ್. ಹೌದಿಲ್ಲ? ಹಾಂ ತೋರಿ ಸರ್, ನಾವು 10th ಯಾವಾಗ ಮುಗಿದು ಗೊತ್ತೇನ್ರಿ? ನಾವು 1 ವರ್ಷ ಆಗಿ 1 ವರ್ಷ ಮನ್ಯಾಗ ಕುಂತೀವಿ ಖಾಲಿ, ಕೊರೋನಾ ಅಂತಂದು ಪಿರಿಯಾಡಿಕ್ ಟೇಬಲ್ ಸ್ಟಾರ್ಟ್ ಮಾಡಿದ್ವಿ ನಾವು. ಹಾಂ, ಸ್ವಲ್ಪ ಹಿಸ್ಟ್ರಿ ಡಿಸ್ಕಸ್ ಮಾಡತ್ತಿದ್ವಿ ಅದ್ರದ್ದು. ಡಾಬೆರ್ನಿಯರ್ಸ್ ಲಾ ಆಫ್ ಟ್ರೈಡ್ಸ್, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್, ಆಮೇಲೆ ಹಾಂ ಮೆಂಡೆಲಿವ್ ಬಂದಿದ್ದ. ಈಗ ಪ್ರಾಪರ್ಟೀಸ್ of elements are periodic functions. Periodic functions ಏನು function of their atomic weights ಅಥವಾ atomic masses. This was what? This was Mendelev's periodic law. ಹಿಂಗೆ ಅಂದ್ರೆ ಏನು? ವಿಲ್ ಎನಿವನ್ ಟೆಲ್ ಮಿ? 10th ಕಲ್ತಿದ್ದು ಹೌಲ್ರಿ? ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ಮಾಸಸ್. ಅಂದ್ರೆ ವೆನ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸಸ್, ಅಂದ್ರೆ ಯಾವುದೊಂದು ಎಲಿಮೆಂಟ್ 1 ಗ್ರಾಮ್ ಇತ್ತಂದ್ರೆ ಅದು ಮೊದಲು ಬರ್ತೈತಿ, 2 ಗ್ರಾಮ್ ಇದ್ರೆ ಅದಾದ್ಮೇಲೆ ಬರ್ತೈತಿ. ಆಮೇಲೆ ಗ್ರಾಮು ಇನ್ AMU AMU ಅಂದ್ರೆ ಏನು? ಅಟೋಮಿಕ್ ಮಾಸ್ ಯೂನಿಟ್. ಇದ್ರ ಬಗ್ಗೆ ನಾನು ಹೇಳೀನಿ, ಹಾಂ ವಿಡಿಯೋ ನೋಡಿರಿ. ಹಾಂ, ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ಮಾಸಸ್ ಅರೇಂಜ್ ಮಾಡಿದಾಗ ನ್ಯೂಲ್ಯಾಂಡ್ಸ್ ಪಿರಿಯಾಡಿಕ್ ಟೇಬಲ್ ಒಳಗೆ ಹೆಂಗಿತ್ತು, ಫಸ್ಟ್ ಎಲಿಮೆಂಟ್ ಮತ್ತು 8th ಎಲಿಮೆಂಟ್ ಪ್ರಾಪರ್ಟೀಸ್ ಸೇಮ್ ಇರ್ತಿದ್ವು. ಅವಾಗೂ ಹೆಂಗೆ ಅರೇಂಜ್ ಮಾಡಬೇಕು? ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ಮಾಸ್. ಸೊ ಇದ್ರಾಗೂ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ಮಾಸ್. ಆದ್ರೆ ಅವ ಏನು ಹೇಳಿಲ್ಲ ಇಲ್ಲಿ 1ನೇದ್ದು ಮತ್ತು 8ನೇದ್ದು ಸೇಮ್ ಇರುತ್ತಾ ಅಥವಾ 1ನೇದ್ದು 9ನೇದ್ದು ಸೇಮ್ ಇರುತ್ತಾ ಅಂತ ಹೇಳಿಲ್ಲ. ಒಟ್ಟು ಸ್ವಲ್ಪ ಪೀರಿಯಡ್ ಆದ್ಮೇಲೆ ರಿಪೀಟ್ ಆಗುತ್ತೆ. ಪಿರಿಯಾಡಿಕ್ ಮೊದಲು ಇದು ಅರ್ಥ ಆಗ್ಬೇಕು ನಿಮ್ಗೆ, ಈ ಪಿರಿಯಾಡಿಕ್ ಅನ್ನೋ ವರ್ಡ್ ಅರ್ಥ ಆಗ್ಬೇಕು ನಿಮ್ಗೆ. ಇವತ್ತು ಯಾವ ಡೇ? ಹಾಂ, 1 ವಾರ ಬಿಟ್ಟು ಮತ್ತು ಮಂಡೇ, ಮತ್ತು 7 ಡೇಸ್ ಬಿಟ್ಟು ಮತ್ತು ಮಂಡೇ, 7 ಡೇಸ್ ಬಿಟ್ಟು ಮತ್ತು ಮಂಡೇ. ಸೊ ಫಿಕ್ಸ್ಡ್ ಇಂಟರ್ವಲ್ ಆದಮೇಲೆ ರಿಪೀಟ್ ಆಗೋದಕ್ಕೆ ಪಿರಿಯಾಡಿಕ್ ಅಂತಾರೆ. ಫಿಕ್ಸ್ಡ್ ಗ್ಯಾಪ್ ಆದಮೇಲೆ ಬರೋದು. ಮಂಡೇ 4 ದಿವಸ ಆದ್ಮೇಲೆ ಇನ್ನೊಂದು ಮಂಡೇ ಬರ್ತಾನೆ ರೀ. ನೆಕ್ಸ್ಟ್ ಮಂಡೇ ಬರ್ಬೇಕಂದ್ರೆ 8 ದಿವಸ ಬೇಕೇನ? ಒಂದು ಫಿಕ್ಸ್ಡ್ ಗ್ಯಾಪ್ ಐತಿ. ಈಗ ನಿಮ್ಮ ಫೇವ್ರೇಟ್ TV ಶೋ ಸಂಜೆ ಮುಂದೆ 7 ಯಾವ್ದು ಬರ್ತೀರಿ? ಕಲರ್ಸ್ ಕನ್ನಡ ಒಳಗೆ. ಕಲರ್ಸ್ ಕನ್ನಡ ಒಳಗೆ ಯಾವ್ದು ರೀ? ಕನ್ನಡತಿ. ಹಾಂ, ಸೊ ಈಗ ಕನ್ನಡತಿ ನೋಡಬೇಕು, ಭಾಳ ಮಿಸ್ಸಿಂಗ್ ಫೀಲಿಂಗ್ ಬರತೈತಿ. 7ರಿಂದ 8 ನೋಡಿದ್ವಿ, ಮತ್ತು ನಮಗೆ ನೋಡ್ಬೇಕು ಅನ್ಸತ್ತೈದ್ರೆ ಮತ್ತೆ 8ರಿಂದ 8:30 ಅದು ಪ್ಲೇ ಆಗಂಗಿಲ್ಲ. ನೆಕ್ಸ್ಟ್ 7 ತನಕ ವೇಟ್ ಮಾಡ್ಬೇಕು ನೀವು, ಹೌದಿಲ್ಲ ರೀ? ಪಾಪ
ಮಸ್ತ್ ಇರ್ತಾವ ಅವು ಸೀರಿಯಲ್ಸ್ ಒಂದ್ರಗಿನ ಒಂದು. ಅದ್ರ ಬಗ್ಗೆ ಹೇಳಕ್ಕೆ ಚಲೋ ಮಾಡಿದ್ರೆ ನಾ ಇದ್ರ ಬಗ್ಗೆ ಹೇಳಂಗೇ ಇಲ್ಲ. ಸೊ ಬ್ಯಾಡ್ ಅದ. ಸೊ ಇದು ಪಿರಿಯಾಡಿಕ್. ಇವತ್ತು 7:15 ಕನ್ನಡತಿ ಅಂದ್ರೆ ಮತ್ತೆ ನಾಳೆ 7:15 ಕನ್ನಡತಿ, ಅಲ್ಲಿ ತನಕ ತೆಲುಗು. ಸೊ 7:15 ಮತ್ತು 7:15 ಮತ್ತು 7:15. ಸೊ ಫಿಕ್ಸ್ಡ್ ಗ್ಯಾಪ್ ಆದಮೇಲೆ ಏನು ರಿಪೀಟ್ ಆಗುತ್ತಲ್ರಿ, ಅದಕ್ಕೆ ನಾವೇನಂತೀವಿ ಪಿರಿಯಾಡಿಕ್. ಈಗ ನಂದು 1.5 ತಾಸು ಐತಿ ಕ್ಲಾಸ್, ಉಳ್ಕಿದೆಲ್ಲ 1 ತಾಸು ಅದಾವೆ. ಹಾಂ, 1 ತಾಸು ಆದಮೇಲೆ ಬ್ರೇಕ್. ಬ್ರೇಕ್ ಅಂದರೆ ಗ್ಯಾಪ್, ಬ್ರೇಕ್ ಅಂದ್ರೆ ಬ್ರೇಕ್ ಅಲ್ಲ. 1 ತಾಸಿಗೆ ನೆಕ್ಸ್ಟ್ ಪೀರಿಯಡ್ ಮತ್ತು ಇನ್ನೊಂದು ತಾಸಿಗೆ ನೆಕ್ಸ್ಟ್ ಪೀರಿಯಡ್. ಸೊ ಪಿರಿಯಡ್ ಅಂತ ನೋಡ್ರಿ ಅದಕ್ಕೆ ಪಿರಿಯಾಡಿಕ್. ಪಿರಿಯಡ್ ಅಂದ್ರೆ ಸಮಥಿಂಗ್ ವಿಚ್ ರಿಪೀಟ್ಸ್ ಆಫ್ಟರ್ ಫಿಕ್ಸ್ಡ್ ಇಂಟ್ರೋಲ್ ಆಫ್ ಟೈಮ್. ಒಂದಿಷ್ಟು ಫಿಕ್ಸ್ಡ್ ಇಂಟ್ರೋಲ್ ಆಫ್ ಟೈಮ್ ಆದಮೇಲೆ ಮತ್ತೇನು ರಿಪೀಟ್ ಆಗುತ್ತಲ್ಲ ಇದಕ್ಕೆ ನಾವು ಪಿರಿಯಾಡಿಕ್ ಅಂತ ಕರಿತೀವಿ. ಸೊ ಇವ ಇಲ್ಲೇನು ಹೇಳಿದ, ನ್ಯೂಲ್ಯಾಂಡ್ಸ್ ಏನು ಹೇಳಿದ್ನಲ್ರಿ, ಇವನು ಅದೇ ಹೇಳಿದ. ನ್ಯೂಲ್ಯಾಂಡ್ ಏನು ಹೇಳಿದ್ನಲ್ಲ ಇವನು ಅದೇ ಹೇಳಿದ. ಆದರೆ ಏನು ಚೇಂಜ್ ಮಾಡಿದ, 8 ತೆಗೆದುಬಿಟ್ಟು ನಾವು ಫಿಕ್ಸ್ಡ್ ಇಂಟ್ರೋಲ್ ಅಂತ ಹೇಳೋಣ. ಆ ಫಿಕ್ಸ್ಡ್ ಇಂಟರ್ವಲ್ ಏನು ಅದು ನಾ ಪಿರಿಯಾಡಿಕ್ ಟೇಬಲ್ ಕೊಡ್ತೀನಿ, ಅದನ್ನ ನೋಡಿ ನೀವು ಅರ್ಥ ಮಾಡ್ಕೊರಿ. 8, 7, 6 ಅಂತ ನಾ ಹೇಳಂಗಿಲ್ಲ ಅಂತ ಇವ ಹೇಳಿದ. ಇವನ್ ಲಾ ಏನು, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ಮಾಸಸ್. ಸೊ ಇಫ್ ಐ ಆಸ್ಕ್ ಯು, ನೀವು ಮೆಂಡಲಿವ್ ಪಿರಿಯಾಡಿಕ್ ಟೇಬಲ್ ಬಗ್ಗೆ ಏನೇನು ಗೊತ್ತು, 10th ಕಲ್ತಿದ್ದ ಅಲ್ರಿ. ಅವ ಏನೇನು ಮಾಡಿದ್ದಾರಿ, ಅವನದು ನೋಟೇಬಲ್ ಅಚೀವ್ಮೆಂಟ್ಸ್ ಏನೇನು ಅಂದ್ರೆ, ಒಂದೇದ್ದು ಲಾ ಕೊಟ್ಟ. ಇದು ಯಾಕೆ ನೋಟೇಬಲ್ ಅಚೀವ್ಮೆಂಟ್ ಅಂದರೆ, ಇದೇ ಲಾದಾಗ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡು ಇವತ್ತು ಯೂಸ್ ಮಾಡ್ತಾರೆ, ಹೌದಿಲ್ಲ? ಈಗೇನದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಐತಲ್ರಿ, ಇದಲ್ಲ ಈಗಿಂದು. ಅದು ಮಾಡರ್ನ್ ಪಿರಿಯಾಡಿಕ್ ಲಾ ಆಮೇಲೆ ಬೇಸ್ಡ್ ಐತಿ. ಆ ಮಾಡರ್ನ್ ಪಿರಿಯಾಡಿಕ್ ಲಾ ಇದ್ರದ ಬೇಸ್ಡ್, ಸ್ವಲ್ಪ ಇದ್ರಾಗ ಚೇಂಜಸ್ ಮಾಡ್ಕೊಂಡು ಹೊಸದು ಮಾಡ್ಯಾರ. ಸೊ ಇದು ಒಂದು ಅಚೀವ್ಮೆಂಟ್. ಮತ್ತು ಅವ್ನು ಟೇಬಲ್ ಕೊಟ್ಟಿದ್ದ ಅದು ಒಂದು ಅಚೀವ್ಮೆಂಟ್. ಟೇಬಲ್ನಾಗ ಜಗ್ ಅಡ್ವಾಂಟೇಜ್ ಇದ್ದು, ಆಬ್ವಿಯಸ್ಲಿ ಡಿಸ್ಅಡ್ವಾಂಟೇಜು ಇದ್ದು. ಡಿಸ್ಅಡ್ವಾಂಟೇಜ್ ಇದ್ದಿದ್ದಿಲ್ಲ ಅಂದ್ರೆ ಟುಡೇ ವಿ ವುಡ್ ಹ್ಯಾವ್ ಬಿನ್ ಯೂಸಿಂಗ್ ಮೆಂಡಲಿವ್ಸ್ ಪಿರಿಯಾಡಿಕ್ ಟೇಬಲ್. ಇಫ್ ವಿ ಆರ್ ನಾಟ್ ಯೂಸಿಂಗ್, ಆಬ್ವಿಯಸ್ಲಿ ಇಟ್ ಹ್ಯಾಡ್ ಇಟ್ಸ್ ಓನ್ disadvantages. Therefore he was hugely respected and then discarded. Others were respected and discarded, but this guy ala, he was hugely respected. He was called, he was given the title father of the periodic table, and then he was discarded. Because ಎದಕ್ಕೆ ಡಿಸ್ಕಾರ್ಡೆಡ್ ಅನ್ನೋದು ಆಮೇಲೆ ಬರೋಣಂತ. ಮೊದಲು ಅವನು ಅಡ್ವಾಂಟೇಜಸ್ ಏನೇನಿದ್ದು ಪಿರಿಯಾಡಿಕ್ ಟೇಬಲ್ದು, ಯಾರು ಅವನಂಗೆ ಆರ್ಗನೈಸ್ ಮಾಡಿದ್ದಲ್ಲ ಅಲ್ಲಿ ತನ ಹಂಗೆ ಮಾಡಿ ಕೊಟ್ಟವ. ಒಂದನೇದು. ಎರಡನೇದ್ದೇನು, ಅವ ಒಂದಿಷ್ಟು ಖಾಲಿ ಗ್ಯಾಪ್ ಬಿಟ್ಟಿದ್ದ ಅದ್ರೊಳಗೆ. ಹಾಂ, ಅವ ಏನು ಹೇಳಿದಾರೆ, ಎಷ್ಟು ಶಾಣೆ ಇದ್ದಂದ್ರೆ ಅವ, ಇಮ್ಯಾಜಿನ್ ಮಾಡಿರಿ ಅವ ಎಷ್ಟು ಶಾಣೆ ಇರ್ಬೋದು ಅಂತ. ಮುಂದೆ ಒಂದಿಷ್ಟು ಎಲಿಮೆಂಟ್ಸ್ ಡಿಸ್ಕವರ್ ಆಗ್ತಾವು, ಅವು ಇಲ್ಲೇ ಕೂಡ್ತಾವು. ಖಾಲಿ ಜಾಗ ಕೊಟ್ಟಿದ್ದವ, ಎಲಿಮೆಂಟ್ಸ್ ಡಿಸ್ಕವರ್ ಆಗಿದ್ದಿಲ್ಲ ಅವು. ನೀವು ಮುಂದೆ ನಾ ಸತ್ತ ಮೇಲೆ ನೀವು ಒಂದಿಷ್ಟು ಎಲಿಮೆಂಟ್ಸನ್ನು ಡಿಸ್ಕವರ್ ಮಾಡ್ತೀರಿ. ಹಾಂ, ಅವ ಏನು ಮಾಡಿದ್ದ ಮೆಂಡಲಿವ್, ಅವನು ಪಿರಿಯಾಡಿಕ್ ಟೇಬಲ್ ಒಳಗೆ ಖಾಲಿ ಜಾಗ ಬಿಟ್ಟಿದ್ದ. ಖಾಲಿ ಜಾಗ ಬಿಟ್ಟು ಏನಂತ ಹೇಳಿದ್ದ, ಒಂದಿಷ್ಟು ಎಲಿಮೆಂಟ್ಸ್ ಡಿಸ್ಕವರ್ ಆಗಿಲ್ಲ, ಅವು ನೀವು ಡಿಸ್ಕವರ್ ಮಾಡ್ತೀರಿ, ಆ ಎಲಿಮೆಂಟ್ಸನ್ನು ಇದೇ ಜಾಗದಾಗ ಇಡ್ತೀರಿ ಅಂತ ಹೇಳೋ ಅಷ್ಟು ಶಾಣೆ ಇದ್ದವ. ಸೊ ಅವ ಯಾವ್ಯಾವ ಒಂದಿಷ್ಟು ಎಕ್ಸಾಂಪಲ್ ಹೇಳೋದಾದ್ರೆ, ಎಕಾ ಅಲ್ಯೂಮಿನಿಯಂ, ಎಕಾ ಸಿಲಿಕಾನ್ ಅಂತ ಹೇಳಿ ಬಿಟ್ಟಿದ್ದ. ಎಕಾ ಅಲ್ಯೂಮಿನಿಯಂ ಜಾಗದಾಗ ಗ್ಯಾಲಿಯಂ ಅಥವಾ ಗ್ಯಾಲಿಯಂ ಬಂತು. ಈಗ ಸಿಲಿಕಾನ್ ಜಾಗದಾಗ ಜರ್ಮೇನಿಯಂ ಬಂತು. ಈ ಗ್ಯಾಲಿಯಮ್ ಜರ್ಮೇನಿಯಮ್ ಡಿಸ್ಕವರ್ ಆಗಿದ್ದಿಲ್ಲ, ಅವು ಆಗ್ತಾವು, ಆ ಪೊಸಿಷನ್ ಇಲ್ಲೇ ಬರ್ತಾವು ಅಂತ ಹೇಳಿದ್ದ. ಆಮೇಲೆ ಮತ್ತೇನು ಅಡ್ವಾಂಟೇಜಸ್ ಇದ್ವು ಅವನು, ಮತ್ತೇನಿದ್ದು ಆಮೇಲೆ ಅವ ಈ ಹಾಂ ಮತ್ತು ಅದರಿ ಪಿರಿಯಾಡಿಸಿಟಿ ಅಂದ್ರೆ ಅರ್ಥ ಅದ. ಓಕೆ, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟೋಮಿಕ್ ಮಾಸಸ್ ಅನ್ನಲ್ರಿ. ನಾ ಏನು ಅರ್ಥ, ಎಕ್ಸ್ ಒಂದು ಯಾವುದೋ ಎಕ್ಸ್ ಅನ್ಕೋರಿ ಎಲಿಮೆಂಟ್, ಇನ್ನೇನೋ ಬರ್ತಾವೆ. ಆಮೇಲೆ ವೈ, ಆಮೇಲೆ ಯಾವ್ಯಾವ ಎಲಿಮೆಂಟ್ ಬರ್ತಾವೆ, ಝೆಡ್, ಮುಂದೆ ಯಾವುದು ಎ. ಸೊ ಈ ಎಕ್ಸ್, ವೈ, ಝೆಡ್, ಎ ಎಲ್ಲದ್ದು ಪ್ರಾಪರ್ಟೀಸು ಸಿಮಿಲರ್ ಇರ್ತಾವೆ, ಒಂದ ಗ್ರೂಪ್ನಾಗ ಬರು. ಗ್ರೂಪು ಪಿರಿಯಡ್ ಅಂದ್ರೆ ಏನು ಗೊತ್ತೈತಿಲ್ಲ ರೀ ನಿಮ್ಗೆ? ಹಾಂ, ಈಗ ಮುಂದೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋರು ಅದೀವಿ. ಸೊ ಓಕೆ, ಇದಾದ ನಾ ಏನು ಹೇಳ್ತಿದ್ದೆ ಇದಕ್ಕಿಂತ ಮೊದಲು. ಹಾಂ, ಅವ ಏನು ಮಾಡಿದ, 2 ಎಲಿಮೆಂಟ್ಸ್ ಯಾವ್ಯಾವ ಡಿಸ್ಕವರ್ ಆಗಿದ್ದಿಲ್ಲ ಅದಕ್ಕೂ ಜಾಗ ಕೊಟ್ಟಿದ್ದ. ಆ ಡಿಸ್ಕವರ್ ಆಗ್ಲಾರ್ದ ಎಲಿಮೆಂಟ್ಸ್ದು ಪ್ರಾಪರ್ಟೀಸ್ ಹೇಳಿದ್ದ. ಆ ಎಲಿಮೆಂಟ್ಸ್ ಎಲ್ಲಿ ಬರ್ತಾವ ಅಂತ ಹೇಳಿದ್ದ, ಅದ್ರ ಪ್ರಾಪರ್ಟೀಸ್ ಹೇಳಿದ್ದ. ಅದ್ರ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಆಮೇಲೆ ಇನ್ನೊಂದು ಏನೇನೋ ಒಂದಿಷ್ಟು ಅದ್ರದ್ದೆಲ್ಲ ಪ್ರಾಪರ್ಟೀಸ್ ಡಿಸ್ಕವರ್ ಆಗ್ಲಾರ್ದದ್ದು ಎಲಿಮೆಂಟ್ಸ್ ಇತ್ತು.
ಹೇಳಿದ್ದ. ಸೊ ಅವ್ನು ಭಾರಿ ನೋಟೇಬಲ್ ಕಾಂಟ್ರಿಬ್ಯೂಷನ್ ಕೊಟ್ಟಾನೆ ಪಿರಿಯಾಡಿಕ್ ಟೇಬಲ್ಗೆ. ಅವನೊಂದಿಷ್ಟು ಡಿಸ್ಅಡ್ವಾಂಟೇಜ್ ಇತ್ತು. ಅವ ಏನು ಹೇಳಿದ್ದಾರೆ, ಒಂದು ಲಾ ಏನು ಹೇಳಿದ್ರೆ ಓದ್ರಿ ಒಮ್ಮೆ. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಅಂದ್ರೆ ವೆನ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ increasing order of their atomic masses, the properties of elements repeat after a fixed interval of time. ಇಷ್ಟಾದ್ಮೇಲೆ y, ಇಷ್ಟಾದ್ಮೇಲೆ z, ಇಷ್ಟಾದ್ಮೇಲೆ a, ಇವಕ್ಕೆಲ್ಲ ಪ್ರಾಪರ್ಟೀಸ್ ಸೇಮ್ ಇರ್ತಾವು ವೆನ್ ದೇ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸಸ್ ಅಂತ ಅವನ ಹೇಳಿ ಅವನ ಒಂದಿಷ್ಟು ಕಡೆ ಅಂತ ಫಾಲೋ ಮಾಡಿದ್ದಿಲ್ಲ. ಅವನ ಪಿರಿಯಾಡಿಕ್ ಟೇಬಲ್ ಒಳಗೆ ಹೆಂಗಿದ್ವು ಒಂದಿಷ್ಟು ಅಂದ್ರೆ ಜಾಸ್ತಿ ಇದ್ದಿದ್ದು ಮೊದಲು ಬಂದಿದ್ದು, ಕಡಿಮೆ ಇದ್ದಿದ್ದು ಆಮೇಲೆ ಬಂದಿದ್ದು. ಇವನ್ನೆಲ್ಲ ಎಕ್ಸಾಂಪಲ್ ನಾನು ಯಾಕೆ ತೊಗೊಳಕತ್ತಿಲ್ಲ ಅಂದ್ರೆ 10ನೇ ಕಲ್ತು ಬಂದಿರಿ ಅಂತ ಅಸ್ಯೂಮ್ ಮಾಡೀನಿ ನಾನು. 11ನೇ ಬರ್ಬೇಕಂದ್ರೆ 10ನೇ ಮುಗಿಸೇ ಬರ್ಬೇಕು. ಲಕ್ಷ ಕೊಡ್ರಿ. ನಾನು ಏನು ಹೇಳತ್ತಿದ್ದೆ, ಒಂದು ಡಿಸ್ಅಡ್ವಾಂಟೇಜ್ ಹೇಳತ್ತಿದ್ದೆ. ಏನು ಅವೇನು ಹೇಳಿದ್ದ, ಎಲಿಮೆಂಟ್ಸ್ ಹೆಂಗೆ ಅರೇಂಜ್ ಆಗ್ಬೇಕು, ಇನ್ಕ್ರೀಸಿಂಗ್ ಆರ್ಡರ್ನಾಗ ಅರೇಂಜ್ ಆಗ್ಬೇಕಂತ ಅವನ ಹೇಳಿ ಅವನ್ನ ಒಂದಿಷ್ಟು ಕಡೆ ಡಿಕ್ರೀಸಿಂಗ್ ಆರ್ಡರ್ನಾಗ ಅರೇಂಜ್ ಮಾಡಿದ್ದ. ಅವ್ನ ಲಾ ಪ್ರಕಾರ ಅವ್ನ ಟೇಬಲ್ ಇರಬೇಕಿಲ್ಲ. ಅವ್ನ ಟೇಬಲ್ ಏನು ಫಾಲೋ ಮಾಡುತ್ತೆ, ಅವ್ನ ಲಾ ಫಾಲೋ ಮಾಡುತ್ತೆ. ಅವ್ನ ಟೇಬಲ್ ಒಂದಿಷ್ಟು ಕಡೆ ಅವನದ ಲಾ ಫಾಲೋ ಮಾಡತ್ತಿದ್ದಿಲ್ಲ. ಬೇರೆ ಯಾರ್ದಾರ ಲಾ ಇತ್ತಂದ್ರೆ ಅವ ಲಾ ಯೂಸ್ ಮಾಡಿ ಟೇಬಲ್ ಮಾಡ್ಯಾನಪ್ಪ, ಸ್ವಲ್ಪ ಏನೋ ತಪ್ಪಾಗ್ಯಾವ ಅಂತ ಅನ್ಕೋಬೋದು. ಅವನದ ಲಾ, ಅವನದ ಟೇಬಲ್ ತಪ್ಪು ಹೆಂಗೆ ಆಗ್ತಿದ್ದಿ ನೀನು? ಸೊ ಒಂದಿಷ್ಟು ಕಡೆ ತಪ್ಪು ಹಾಕಿದ್ದು ನಾವು. ಎದಕ್ಕೆ ಹಾಕಿದ್ದ? ಬೇಕಂತ ಹಾಕಿದ್ದ. ಯಾಕಂದ್ರೆ ಬೇಕಂತ ಯಾಕೆ ಹಾಕಿದ್ನಂದ್ರೆ ಕರೆಕ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ಮಾಸ್ ಹಾಕಿದ್ರೆ ಇದು ಆಗ್ತಿದ್ದಿಲ್ಲ. ಗ್ರೂಪ್ನಾಗ ಬರೋ ಎಲ್ಲ ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಸೇಮ್ ಆಗ್ಬೇಕು. ಅವ ಒಂದು ಇಲ್ಲೇ ಇಂಟರ್ಚೇಂಜ್ ಮಾಡಿದ್ದ. ಜಾಸ್ತಿ ಇದ್ದಿದ್ದು ಮೊದ್ಲು, ಕಡಿಮೆ ಇದ್ದಿದ್ದು ಆಮೇಲೆ. ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಏನು? ಕಡಿಮೆ ಇದ್ದಿದ್ದು ಮೊದ್ಲು, ಜಾಸ್ತಿ ಇದ್ದಿದ್ದು ಆಮೇಲೆ. ಒಂದಿಷ್ಟು ಕಡೆ ಅವ ಉಲ್ಟಾ ಮಾಡಿದ್ದ. ಎದಕ್ಕೆ ಮಾಡಿದ್ನಂದ್ರೆ ಅವು ಹೆಂಗಿತ್ತು ಹಂಗೆ ಇಟ್ಟಿದ್ರೆ ಪ್ರಾಪರ್ಟಿ ಸೇಮ್ ಆಗ್ತಿದ್ದಿಲ್ಲ. ಅವ್ಗೆ ಏನು ಕೇಳಿದ್ರು ಅವಾಗ, ನಿಂದು ಲಾ ಏನೈತಿ, ನಿಂದು ಲಾ ನಿನ್ಗೆ ನೆನಪಿಲ್ಲ, ಲಘು ಹೇಳೋ ಅಂತಂದ್ರು. ಯಾರಿಗೆ? ಮೆಂಡಲೀವ್. ನಾವೇನು ಹೇಳಿದ, ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಅಂತ ಹಿಂಗೆ ಹೇಳಿದ. ಅವಾಗ ಹಂಗಂದ್ರೆ ಏನು ಅಂತ ಕೇಳಿದ್ರು ಅವಂಗೆ. ಇನ್ಕ್ರೀಸಿಂಗ್ ಆರ್ಡರ್ನಾಗ ಇರ್ಬೇಕು ಎಲಿಮೆಂಟ್ಸು. ಇಲ್ಲೇನದಾವ? ಯಾವ ಆರ್ಡರ್ ಇದೆ ತಮ್ಮ, ಯಾವ ಆರ್ಡರ್ ಇದೆ? ಅವೇನಂದ ಅವಾಗ, ನೋಡಪ್ಪ ಟೇಬಲ್ ಮಾಡಿದ್ದು ನಾನು, ಲಾ ಮಾಡಿದ್ದು ನಾನು, ಒಂದಿಷ್ಟು ಎಕ್ಸೆಪ್ಷನ್ಸಲ್ಲಿ ಮಾಡೀನಿ ಅಂದ್ರೆ ಎದಕ್ಕೆ ಮಾಡೀನಿ ನನಗೆ ಗೊತ್ತಿರ್ತೈತಿ. ನೀ ಇಲ್ಲಿಂದ ಸಡಿಗೋ ಅಂತ ಅಂದ. ಪಾಪ ಕರೆಕ್ಟ್ ಇದ್ದವ. ಅಂದರೂ ಏನಾಯ್ತು, ಸಿ ಇಫ್ ಯು ಫಾರ್ಮುಲೇಟ್ ಯುವರ್ ಓನ್ ಲಾ ಆ್ಯಂಡ್ ಯು ಹ್ಯಾವ್ ಗಿವನ್ ಯುವರ್ ಓನ್ ಟೇಬಲ್, ಯು ಶುಡ್ ಫಾಲೋ ಆಲ್ ದ ರೂಲ್ಸ್ ವಿಚ್ ಯು ಹ್ಯಾವ್ ಸೆಟ್ ಆನ್ ಯುವರ್ ಓನ್. ಬೇರೆಯವ್ರು ಸೆಟ್ ಮಾಡಿದಲ್ಲ. ಸೊ ಅದು ಡಿಸ್ಅಡ್ವಾಂಟೇಜ್ ಆಗಿ ಕನ್ಸಿಡರ್ ಆಯ್ತು. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಎಲ್ಲ ಎಲಿಮೆಂಟ್ಸಿಗೂ ಏನಿರ್ತಾವೆ, ಐಸೋಟೋಪ್ಸ್ ಇರ್ತಾವೆ. ಹಂಗಂದ್ರೆ ಏನು? ಸೇಮ್ ಅಟೋಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಅಟೋಮಿಕ್ ಮಾಸ್. ಗಿವ್ ಎಕ್ಸಾಂಪಲ್ ಅಂದ್ರೆ ಕಾರ್ಬನ್ ಕೊಡ್ತೀವಿ ನಾವು ಪ್ರತಿ ಸಲ. ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14, ಹೌದಿಲ್ಲ? ಹಾಂ, ಲಕ್ಷ ಕೊಡ್ರಿ. ಈಗ ಅವನ ಪ್ರಕಾರ ಹೋಗೋದಾದ್ರೆ, ಮೆಂಡಲೀವ್ನ ಪ್ರಕಾರ ಹೋಗೋದಾದ್ರೆ ಕಾರ್ಬನ್ನಿಗೆ ಅವ 3 ಪೊಸಿಷನ್ ಕೊಡಬೇಕಿತ್ತು ಪಿರಿಯಾಡಿಕ್ ಟೇಬಲ್ ಒಳಗೆ. ಯಾಕೆ? ವೆನ್ ದ ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟೋಮಿಕ್ ಮಾಸ್, 12ಗೆ ಒಂದು ಪೊಸಿಷನ್, 13ಗೆ ಒಂದು ಪೊಸಿಷನ್, 14ಗೆ ಒಂದು ಪೊಸಿಷನ್ ಕೊಡಬೇಕಿಲ್ಲ? 12, 13, 14 ಬೇರೆ ಬೇರೆ ಯಾವುದು ಇವು? ವೆನ್ ದೇ ಆರ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ 12ಕ್ಕೆ1, 13ಕ್ಕೆ1, 14ಕ್ಕೆ1, ಒಟ್ಟು 3 ಕಾರ್ಬನ್ ಕಾಣಬೇಕಿತ್ತು ಟೇಬಲ್ನಾಗ, ಹೌದಿಲ್ಲ? ಆದ್ರೆ ಒಂದ ಇತ್ತು ಕಾರ್ಬನ್ನು. ಹಂಗೆ ಪ್ರತಿಯೊಂದು ಎಲಿಮೆಂಟಿಗೆ ಜಗ ಎಸೋಟೋಪದಾವ, ಒಂದಿಷ್ಟು 6, 7, 7 ಎಸೋಟೋಪದಾವ. ಎಲ್ಲದಕ್ಕೂ ಹಂಗೆ ಕೊಟ್ಕೊಂತ ಹೋದ್ರೆ ಪಿರಿಯಾಡಿಕ್ ಟೇಬಲ್ ಅನ್ನಂಗಿಲ್ಲ. ಅದಕ್ಕೆ ಶೀಟ್ಸ್ ಅಂತಾರ. ಉದ್ದಕ್ಕೆ ಗದಗಿಂದ ಹುಬ್ಳಿ ಹೋಗ್ತಿತ್ತು ಅದು, ಅಷ್ಟು ಉದ್ದ ಆಗ್ತಿತ್ತು ಟೇಬಲ್. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ಆಮೇಲೆ ಒಂದು ನೋಬಲ್ ಗ್ಯಾಸಸ್ ಏನು ಹಂಗಂದ್ರೆ, ದ ಗ್ಯಾಸಸ್ ವಿಚ್ ಆರ್ ನೋಬಲ್, which are stable, therefore they are noble. If you are stable, you are noble. If you are noble, you are stable. ಏನೇನಂತೀವಪ್ಪ? ಹಾಂ, ಸೊ ಸ್ಟೇಬಲ್ ಗ್ಯಾಸಸ್ ಏನಿದ್ವಲ್ರಿ, ನೋಬಲ್ ಗ್ಯಾಸಸ್, ಅದಕ್ಕೆ ಅವ ಜಾಗ ಕೊಟ್ಟಿದ್ದಿಲ್ಲ.
ಅವ ಆದ್ರೆ ಕೊಟ್ಟಿದ್ದಿಲ್ಲ ಅಂತ ಒಂದಿಷ್ಟು ಮಂದಿ ಅಂತ ನಾವು ಏನಂತ ಒಂದು ಖಾಲಿ ಬಿಟ್ಟಿದ್ದವ ಲಾಸ್ಟಿಗೆ, ಅಲ್ಲಿ ಹಾಕೋರು ನೀವು ಬೇಕಂದ್ರೆ ಅಂತ ಹೇಳಿದ್ದ. ಅದಕ್ಕೂ ಒಂದು ಜಾಗ ಕೊಟ್ಟಿದ್ದ. ಬಟ್ ಇಟ್ ಇಸ್ ಕನ್ಸಿಡರ್ಡ್ ಬೋತ್ ಆಸ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಮೆಂಟಲಿ ಸ್ಟೇಬಲ್. ಇಟ್ಸ್ ಓಕೆ. ಸೊ ಒಂದಿಷ್ಟು ಅಡ್ವಾಂಟೇಜಸ್ಸು ಇದ್ದು ಡಿಸ್ಅಡ್ವಾಂಟೇಜಸ್ಸು ಇದ್ದು. ಹಿ ವಾಸ್ ಹ್ಯೂಜ್ಲಿ ರೆಸ್ಪೆಕ್ಟೆಡ್ ಆ್ಯಂಡ್ ದೆನ್ ಡಿಸ್ಕಾರ್ಡೆಡ್. ಸೊ ಇಫ್ ಹಿ ಈಸ್ ಡಿಸ್ಕಾರ್ಡೆಡ್, ಯು ಹ್ಯಾವ್ ಟು ಬ್ರಿಂಗ್ ಇನ್ ಸಮಥಿಂಗ್ ನ್ಯೂ ವಿಚ್ ಇಸ್ ಬೆಟರ್ ದೆನ್ ದ ಓಲ್ಡ್ ಒನ್. ಈಗ ನೀವು ಅದನ್ನು ಬೇಡ ಅಂತಂದಿರಿ ಅಂದ್ರೆ ಅದಕ್ಕಿಂತ ಬೆಟರ್ ಇದ್ದಿದ್ದು ಏನಾರ ಹೇಳ್ಬೇಕು. ಈಗ ಸರ್ ನಾವು ಕ್ಲಾಸಿಗೆ ಬರೋಂಗಿಲ್ಲ ರೀ, ದಿವಸ ವಾರಕ್ಕೆ 2 ದಿವಸ ಬರ್ತೀವಿ, ದಿವಸ ಬರೋಕ್ಕೆ ನಮ್ಗೆ ಆಗಂಗಿಲ್ಲ ಅಂತ ನೀವು ಹೇಳಿದ್ರಂದ್ರೆ ನಾವು ಹ್ಞೂ ಅನ್ಬೇಕಂದ್ರೆ ನೀವೇನು ಹೇಳ್ಬೇಕು ನನಗೆ, ಆ ವಾರಕ್ಕೆ 2 ದಿವಸ ಏನು ಬರ್ತೀವಲ್ಲ, ಆ 2 ದಿವಸದಾಗ ನಾವು ಒಂದು ವಾರದಾಗ ಏನು ಕಲಿತೀವಲ್ಲ ಅದನ್ನ 2 ದಿವಸ ಪರ್ಫೆಕ್ಟ್ ಕಲಿತೀವಿ. ಮನೆಗೆ ಹೋಗಿ 5 ದಿವಸ ಚೊಕ್ಕ ಓದ್ತೀವಿ, ಒಂದು 10 ತಾಸಾರ ಓದ್ತೀವಿ ದಿವಸ. ಹೌದು, ಕಾಲೇಜಿಗೆ ಬಂದ 5 ತಾಸು ಓದ್ಬೇಕು, ಕಾಲೇಜಿಗೆ ಬರಲ್ಲ ಅಂದರೆ 10 ತಾಸಾರ ಓದ್ಬೇಕು ಅಂತ ನೀವು ನಂಗೆ ಗ್ಯಾರಂಟಿಗೆ ಮಾಡಿ ಕೊಟ್ರೆ ಅದನ್ನು ಫಾಲೋ ಮಾಡಿದ್ರೆ ಆತ ಮನ್ಯಾಗ ಇರ್ರಿ ಅಂತೀನಿ ನಾನು. ಹೌದಿಲ್ರಿ? ನಾವು ಮನ್ಯಾಗೂ ಇರ್ತೀವಿ, ಓದಂಗೂ ಇಲ್ಲ, ಕಾಲೇಜಿಗೂ ಬರೋಂಗಿಲ್ಲ, ಮನ್ಯಾಗೂ ಓದಂಗಿಲ್ಲ, ಮನ್ಯಾಗ ಪಬ್ಜಿ ಆಡ್ತೀವಿ. ದಟ್ ಇಸ್ ನಾಟ್ ಅ ಬೆಟರ್ ಸೊಲ್ಯೂಷನ್. Now you have discarded Mr. Mendeleev, so you have to give a better solution to that. ಅವನು ಡಿಸ್ಅಡ್ವಾಂಟೇಜ್ ಹೋಗೋ ಹಂಗೆ ಒಂದು ಪಿರಿಯಾಡಿಕ್ ಟೇಬಲ್ ತೊಗೊಂಬಂದ್ರೆ ಹ್ಞೂ ಅಂತೀವಪ್ಪ ನಾವು. ಸೊ ಮಿಸ್ಟರ್ ಹೆನ್ರಿ ಮೂಸ್ಲೆ ಅಂತ ಒಬ್ಬ ಸೈಂಟಿಸ್ಟ್ ಬಂದ. ಅವ ಏನು ಮಾಡಿದ, ಇದನ್ನು ನೋಡಿದ, ಒಮ್ಮೆ ಲಾನ ಓದ್ರಿ, ಓದಾತನೀಗ ಓದ್ರಿ. ಪ್ರಾಪರ್ಟಿ periodic functions of their ಅವ ಏನಂದ, ಇದು ಮಾಸ್ ನಂಗೆ ಯಾಕೋ ಚಂದ ಕಾಣೋಲ್ದು, ನನಗೆ ಎಮ್ ಅಂದ್ರೆ ಅಷ್ಟು ಲೈಕ್ ಆಗಂಗಿಲ್ಲ, ಎನ್ ಅಂದ್ರೆ ಭಾಳ ಲೈಕ್ ಆಗುತ್ತೆ ಅಂತಂದು ಅಟೋಮಿಕ್ ಮಾಸಸ್ ಬದಲಿ ಅಟೋಮಿಕ್ ನಂಬರ್ಸ್ ಅಂತ ಬರೆದ್ಬಿಟ್ಟ. ಇದು ಮಾಡರ್ನ್ ಪಿರಿಯಾಡಿಕ್ ಲಾ. ಇದೆಲ್ಲ ನಿಮಗೆ ಗೊತ್ತಿರ್ತೈತಿ, ಇದು ಫಾಲ್ತು ಹೇಳಿ ನಾನಂತ. ಅಂದ್ರೆ ಎಮ್ ಲೈಕ್ ಆಗಂಗಿಲ್ಲ. ಅವ ಎಕ್ಸ್ಪೆರಿಮೆಂಟ್ ಮಾಡಿದಾರೆ. ಏನು ಎಕ್ಸ್ಪೆರಿಮೆಂಟ್ ಮಾಡಿದ ಅದನ್ನು ಸ್ವಲ್ಪ ಹಂಗೆ ಕ್ವಿಕ್ಕಾಗಿ ಹೇಳೋದಾದ್ರೆ, ಅವ ಯಾಕೆ ಮಾಸ್ ತೆಗೆದು ನಂಬರ್ ಹಾಕಿದ ಅಂದ್ರೆ ಎಲ್ಲ ಎಲಿಮೆಂಟ್ದು ಎಕ್ಸ್ರೇ ಡಿಫ್ರಾಕ್ಷನ್ ಸ್ಟಡಿ ಮಾಡಿದಾರೆ. ಇವ ಎಕ್ಸ್ರೇ ಸ್ಪೆಕ್ಟ್ರಮ್ ಸ್ಟಡಿ ಮಾಡಿದ. ಎಕ್ಸ್ರೇ ಅಂದ್ರೆ ಏನು? ಕೇಳಿರಲ್ರಿ ಎಕ್ಸ್ರೇ? ಸರ್ ನಮ್ಮ ಕೈ ಮುರಿದಾಗ ಎಕ್ಸ್ರೇ, ಈಗೆಲ್ಲರೂ ಫಸ್ಟಿಗೆ ಡಾಕ್ಟರ್ಸ್ ಅವ್ರು ಟೆಕ್ನಾಲಜಿ ಲಿಮಿಟೆಡ್ ಇದ್ದಾಗ ಯಾವ ಪೇಷಂಟ್ ಹೋದರೂ ಎಕ್ಸ್ರೇ ಮಾಡಿಸ್ತಿದ್ರು. ಏನಾರ ಸ್ವಲ್ಪ ಪ್ರಾಬ್ಲಮ್ ಐತೆ, ಹಾಂ ಎಕ್ಸ್ರೇ. ಸ್ವಲ್ಪ ಎದಿ ನೋಸತೈತೆ, ಹಾಂ ಎಕ್ಸ್ರೇ. ಈಗ ಎಲ್ಲ ಮಾಡರ್ನ್ ಟೆಕ್ನಾಲಜಿ ಬಂದವು, ಸ್ವಲ್ಪ ಬ್ಲೇಡ್ ಶಾರ್ಪ್ ಆಗ್ಯಾವ, MRI. ಈಗ ಸ್ವಲ್ಪ ಕೆತ್ತಿದ್ರು, ಈಗ ಫುಲ್ ಚೊಕ್ಕ ಕೆತ್ತಾರೆ. MRI. ಸರ್ ಸ್ವಲ್ಪ ತಲೆ ನೋಸತೈತೆ, ಹಾಂ ಬ್ರೈನ್ ಸ್ಕ್ಯಾನಿಂಗ್. ಕಳಿಸ್ರಿ, ಒಳಗೆ ಕಳಿಸ್ರಿ. ಒಂದು ನ್ಯಾಕ್ಸ್ಟಾಮ್ 500 ತೊಗೊಂಡ್ರೆ ಅರ್ಧ ತಾಸಿಗೆ ಕಡಿಮೆ ಆಗುತ್ತೆ ತಲೆನೋವು. ಅದು ಗುಳಿಗೆ ತೊಗೊಳೋದು ಬೇಡ, ಸ್ವಲ್ಪ ಅಮೃತಾಂಜನ ಹಚ್ಕೊಂಡ್ಬಿಟ್ರೆ ಹಾಫ್ ಆನ್ ಅವರಿಗೆ ಕಡಿಮೆ ಆಗ್ತಿರ್ತೀರಿ. ಅದು ನೀವು ದವಾಖಾನೆಗೆ ಹೋಗಿ ತಲೆನೋವಿಗೆ 10,000 ಕೊಟ್ಟು ಬ್ರೈನ್ ಸ್ಕ್ಯಾನಿಂಗ್ ಮಾಡಿಸಿ, ಆಮೇಲೆ ಅವೇನು ಹೇಳ್ತಾನೆ, ನಿಮ್ಮ ಬ್ರೈನ್ ಕಂಪ್ಲೀಟ್ಲಿ ನಾರ್ಮಲ್ ಐತಿ, ನನಗೆ ಗೊತ್ತೈತಿದ. ಓಕೆ, ಎಕ್ಸ್ರೇ. ಎಕ್ಸ್ರೇ ಅಂದ್ರೆ ಏನು? ಸ್ಕ್ಯಾನರ್. ಇಟ್ ಈಸ್ ಅ ray, sir, which is emitted by, it is a electromagnetic radiation. ಹಾಂ, ಅಂಥವು ಇನ್ನೊಂದಿಷ್ಟು ಅದಾವಲ್ರಿ, ಗಾಮಾ, ಅಲ್ಟ್ರಾ ವೈಲೆಟ್. ಹಾಂ, ಅದ್ರಾಗ ಇದು ಒಂದು ಎಕ್ಸ್ರೇ. ಇದ್ರದ್ದು ವೇವ್ ಲೆಂತ್, ಫ್ರೀಕ್ವೆನ್ಸಿ ಏನಾರ ನೆನಪದನ್ರಿ ಸರ್? ಇದು ಕಲ್ತೀವಿ ನಾವು, ಅದರ ನೆನಪು ಹಾರಿವಿ. ಇಟ್ಸ್ ನಾಟ್ ಲೈಕ್ ವಿ ಡೋಂಟ್ ನೋ, ವಿ ನೋ, ಬಟ್ ರೈಟ್ ನೌ ವಿ ಡೋಂಟ್ ರಿಮೆಂಬರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಓಕೆ, ಈಗ ಲಕ್ಷ ಕೊಡ್ರಿ. ನಾನು ಕೇಳ್ಸಾತೈತಲ್ಲ, ಏನು ಮೈಕ್ ಹಾಕೋಬೇಕು? ಕೇಳ್ಸಾಕತೈತಿ? ಹಾಂ, ಓಕೆ. ಪ್ರತಿಯೊಂದು ಎಲಿಮೆಂಟು ಅಂದ್ರೆ ಹೈಡ್ರೋಜನ್, ಹೀಲಿಯಂ, ಲೀಥಿಯಂ, ಬೆರಿಲಿಯಂ, ಇವೆಲ್ಲ ಎಕ್ಸ್ರೇ ಎಮಿಟ್ ಮಾಡೋ ಮುಂದೆ
ಪ್ರತಿಯೊಂದು ಹೈಡ್ರೋಜನ್ನಿಂದ ಬಂದಿದ್ದು ಎಕ್ಸ್ರೇ ಸ್ಟಡಿ ಮಾಡಿದ್ವಿ, ಹೀಲಿಯಮಿಂದ ಬಂದಿದ್ದು ಎಕ್ಸ್ರೇ ಸ್ಟಡಿ ಮಾಡಿದಾಗ ಅದ್ರದ್ದು ಫ್ರೀಕ್ವೆನ್ಸಿ ಬೇರೆ ಇತ್ತು, ಇದ್ರ ಫ್ರೀಕ್ವೆನ್ಸಿ ಬೇರೆ ಇತ್ತು, ಇದ್ರ ಫ್ರೀಕ್ವೆನ್ಸಿ ಬೇರೆ ಇತ್ತು. ಹಂಗೆ 118 ಎಲಿಮೆಂಟ್ ಅದಾವ ಅನ್ಕೋರಿ. ಪ್ರತಿಯೊಂದು ಎಲಿಮೆಂಟದ ಎಕ್ಸ್ರೇದ ಫ್ರೀಕ್ವೆನ್ಸಿ ಬೇರೆ ಬೇರೆನೇ ಇತ್ತು. ಈಗ ಗೊತ್ತಾತ? ಹಾಂ, ಅದಕ್ಕವ ಏನು ಮಾಡಿದ, ಒಂದು ಗ್ರಾಫ್ ಹಾಕಿದ. ವೈ ಆಕ್ಸಿಸ್ ಒಳಗೆ ರೂಟ್ ಆಫ್ ಫ್ರೀಕ್ವೆನ್ಸಿ ಯಾಕೆ ತೊಗೊಂಡ ಅಂತ ಹೇಳ್ತೀನಿ ನಾನು. ಫ್ರೀಕ್ವೆನ್ಸಿ ಯಾಕೆ ತೊಗೊಂಡಿದ್ದ, ರೂಟ್ ಯಾಕೆ ತೊಗೊಂಡ ನಮ್ಮಲ್ಲಿ ಹೇಳ್ತೀನಿ. ಎಕ್ಸ್ ಆಕ್ಸಿಸ್ನಾಗ ಝೆಡ್ ತೊಗೊಂಡ. ಝೆಡ್ ಅಂದ್ರೆ ಅಟಾಮಿಕ್ ನಂಬರ್. ಪ್ರತಿಯೊಂದು ಎಲಿಮೆಂಟ್ಗೆ ಅದರದ್ದು ಆದಂಥ ಅಟಾಮಿಕ್ ನಂಬರ್ ಇರ್ತೈತಿ. ಅಟಾಮಿಕ್ ಎವ್ರಿ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಓನ್ ಅಟಾಮಿಕ್ ನಂಬರ್, ಜಸ್ಟ್ ಲೈಕ್ ಎವ್ರಿ ಎಲಿಮೆಂಟ್ ಎಮಿಟ್ಸ್ ಅ ಸರ್ಟನ್ ಕೈಂಡ್ ಆಫ್ ಫ್ರೀಕ್ವೆನ್ಸಿ ಆಫ್ ಎಕ್ಸ್ರೇ. ಸೊ ನಾ ಏನು ಹೇಳಕ್ಕೆ ಹೊಂಟೀನಿ, ಒಂದು ಎಲಿಮೆಂಟಿಗೆ ಅದರದ್ದೇ ಆದಂಥ ಅಟಾಮಿಕ್ ನಂಬರ್ ಇರ್ತೈತಿ. ಆ ಅಟಾಮಿಕ್ ನಂಬರ್ ಇರೋ ಎಲಿಮೆಂಟ್ ಏನು ಎಕ್ಸ್ರೇ ಎಮಿಟ್ ಮಾಡ್ತೈತಿ, ಇನ್ನೊಂದು ಎಲಿಮೆಂಟ್ ಅದ ಎಕ್ಸ್ರೇ ಎಮಿಟ್ ಮಾಡಂಗಿಲ್ಲ, ಅಂದ್ರೆ ಅದ ಫ್ರೀಕ್ವೆನ್ಸಿದು ಎಕ್ಸ್ರೇ ಎಮಿಟ್ ಮಾಡಂಗಿಲ್ಲ. ಅರ್ಥ ಆಗತೈತಿ? ಹಾಂ, ಸೊ ಅವ ಏನು ಮಾಡಿದ, ಪ್ರತಿಯೊಂದು ಎಲಿಮೆಂಟಿಗೂ ಒಂದು ಎಕ್ಸ್ರೇ ಎಮಿಟ್ ಮಾಡತೈತಿ, ಅದ್ರದ್ದು ಒಂದು ಫ್ರೀಕ್ವೆನ್ಸಿ ಐತಿ. ಸೊ ಅದನ್ನ ಪ್ಲಾಟ್ ಮಾಡಿದಾಗ ವೈ ಆಕ್ಸಿಸ್ನಾಗ ಫ್ರೀಕ್ವೆನ್ಸಿ, ಎಕ್ಸ್ ಆಕ್ಸಿಸ್ನಾಗ ಅಟಾಮಿಕ್ ನಂಬರ್ ಪ್ಲಾಟ್ ಮಾಡಿದಾಗ ಒಂದು ಸ್ಟ್ರೇಟ್ ಲೈನ್ ಬಂತು. ಅರ್ಥ ಆಗತೈತಿ? ಅದ ಝಡ್ ಬದ್ಲಿ ಎ ಹಾಕಿದ್ರ. ಎ ಅಂದ್ರೆ ಏನು? ಅಟೋಮಿಕ್ ಮಾಸ್. ಏನು ಬದ್ಲಿ ಏನು? ಅಟೋಮಿಕ್ ನಂಬರ್ ಬದ್ಲಿ ಅಟೋಮಿಕ್ ಮಾಸ್ ಹಾಕಿದ. ಇಲ್ಲೇ ವೈ ಆಕ್ಸಿಸ್ನಾಗ ಅಷ್ಟ ಏನು, ರೂಟ್ ಆಫ್ ಫ್ರೀಕ್ವೆನ್ಸಿ. ಅವಾಗ ಸ್ಟ್ರೇಟ್ ಲೈನ್ ಬರಲಿಲ್ಲ. ಏನು ಬಂತು ನಮಗೂ ಗೊತ್ತಿಲ್ಲ. ಸ್ಟ್ರೇಟ್ ಲೈನ್ ಬರಲಿಲ್ಲ, ಹಿಂಗೆ ಬಂತು ಅನ್ಕೋರಿ, ಒಂದು ಕರ್ಡ್ ಲೈನ್ ಬಂತು ಅನ್ಕೋ. ದ ಪಾಯಿಂಟ್ ಈಸ್ ಸ್ಟ್ರೇಟ್ ಲೈನ್ ಬರಲಿಲ್ಲ. ಸೊ ಅವ ಏನು ಡಿಸೈಡ್ ಮಾಡಿದ, ಆ ಎಲಿಮೆಂಟಿಂದ ಎಮಿಟ್ ಆಗ್ತಿರೋ ಫ್ರೀಕ್ವೆನ್ಸಿಗೂ ಅಟೋಮಿಕ್ ನಂಬರಿಗೂ ಕರೆಕ್ಟ್ ರಿಲೇಷನ್ ಐತಿ. ಆ ಎಲಿಮೆಂಟಿಂದ ಎಮಿಟ್ ಆಗ್ತಿರೋ ಎಕ್ಸ್ರೇ ಫ್ರೀಕ್ವೆನ್ಸಿಗೂ ಅಟೋಮಿಕ್ ಮಾಸಿಗೂ ಕರೆಕ್ಟ್ ರಿಲೇಷನ್ ಇಲ್ಲ. ಅಥವಾ ಇದನ್ನು ಹಿಂಗೆ ಅನ್ಬೋದು, ಫ್ರೀಕ್ವೆನ್ಸಿ ಅನ್ನೋಕಿನ ಆ ಅಟಮಿಗೆ ಅನ್ಬಿಡ್ಬೋದು ಡೈರೆಕ್ಟ್. ಯಾಕಂದ್ರೆ ಪ್ರತಿಯೊಂದು ಎಲಿಮೆಂಟ್ ಹ್ಯಾಸ್ ಇಟ್ಸ್ ಓನ್ ಫ್ರೀಕ್ವೆನ್ಸಿ. ಅಂದ್ರೆ ಪ್ರತಿಯೊಂದು ಆಟಮ್ ಎಮಿಟ್ ಮಾಡ್ತಿರೋ ಅಂಥ ಫ್ರೀಕ್ವೆನ್ಸಿ ಈಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್. ಹಾಂ, ಅಂದ್ರೆ ನಾ ಏನು ಅನ್ಬೋದು, ಆ ಎಲಿಮೆಂಟಿಗೂ ಅದ್ರ ಅಟೋಮಿಕ್ ನಂಬರಿಗೂ ಇರೋ ರಿಲೇಷನ್ ಆ ಎಲಿಮೆಂಟಿಗೂ ಅಟೋಮಿಕ್ ಮಾಸಿಗೂ ಇಲ್ಲ. ಅರ್ಥ ಆಗತೈತಿ? ಸೊ ಅವ ಮಾಸ್ ತೆಗೆದ, ನಂಬರ್ ಹಾಕಿದ. ಅರ್ಥ ಆತ? ಹಾಂ, ನಮ್ಮದು ಪಿರಿಯಾಡಿಕ್ ಲಾ ಏನಿತ್ತು, ಮೊದಲೇನಿತ್ತು ಮೆಂಡೆಲಿ ಕೊಟ್ಟಿದ್ದು, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟೋಮಿಕ್ ಮಾಸಸ್ ಇತ್ತು. ಅವ ಮಾಸಸ್ ತೆಗೆದ, ನಂಬರ್ಸ್ ಹಾಕಿದ. ಅವಾಗ ಏನಾಯ್ತು ಲಾ? ದಿಸ್ ಇಸ್ ದ ಮಾಡರ್ನ್ ಪಿರಿಯಾಡಿಕ್ ಲಾ. ಈ ಮಾಡರ್ನ್ ಪಿರಿಯಾಡಿಕ್ ಲಾ ಬೇಸ್ ಮಾಡಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನಾವು ಕಲಿಬೇಕು. ಈಗ ಅದನ್ನು ಕಲಿಯೋಣ. ಹಾಂ, ಸೊ ನಾನು ಲ್ಯಾಪ್ಟಾಪ್ ತರಿಸಿನಿ. ಈಗ ಏನು ಮಾಡ್ತೀನಿ ಅಂದ್ರೆ ಪಿಕ್ಚರ್ ಹಚ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ್ರಿ. ಪಿರಿಯಾಡಿಕ್ ಟೇಬಲ್ ತೋರಿಸ್ತೀನಿ ರೀ, ಒಂದು ಇಮೇಜ್ ಹಾಕಿ, ಆಮೇಲೆ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದೈತಿ, ಮಾಡೋಣಂತ. ಹಾಂ ಹೇಳ್ತೀನಿ. ಹೌದು, ಅದೊಂದು ಹೇಳ್ಬೇಕಲ್ಲ. ರೂಟ್ ಫ್ರೀಕ್ವೆನ್ಸಿ ಯಾಕೆ, ಬರೀ ಫ್ರೀಕ್ವೆನ್ಸಿ ಯಾಕಲ್ಲ ಅಂದ್ರೆ, ಈಗ ನೀವು ಸ್ಕೂಲ್ ಒಳಗೆ ಮ್ಯಾಥ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ದು ಗ್ರಾಫ್ ಹಾಕೋ ಮುಂದೆ ಸ್ಕೇಲ್ ಅಂತ ಬರೀತಿದ್ರಿ. ಎಕ್ಸ್ ಆಕ್ಸಿಸ್, ಹಾಂ, ಏನು ಬರ್ತಿದ್ರಿ ಸ್ಕೇಲ್? 1 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು 1 ಯೂನಿಟ್ ಅಂತ ಬರೀತಿದ್ರಿ. ಒಮ್ಮೊಮ್ಮೆ ವ್ಯಾಲ್ಯೂಸ್ ಅವು ಭಾಳ ಮುಂದೆ ಹೋಗ್ತಿದ್ವು ಅಂದ್ರೆ 1 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು 10 ಯೂನಿಟ್ಸ್ ಅಂದ್ರೆ ಅದು ಇಷ್ಟರಾಗ ಕೂಡ್ತೈತಿ. ಹಾಂ, ಅದ ಟೆಕ್ನಿಕ್ ಇಲ್ಲಿ ಯೂಸ್ ಮಾಡಿದ್ದವ. ಫ್ರೀಕ್ವೆನ್ಸಿ ಹಚ್ಚಿದ್ವಿ ಅಂದ್ರೆ, ರೂಟ್ ಫ್ರೀಕ್ವೆನ್ಸಿ ಬದಲಿ ಫ್ರೀಕ್ವೆನ್ಸಿ ಹಚ್ಚಿದ್ವಿ ಅಂದ್ರೆ ವ್ಯಾಲ್ಯೂಸ್ ದೊಡ್ಡ ದೊಡ್ಡ ಬರ್ತಿದ್ವು. ದೊಡ್ಡ ದೊಡ್ಡ ವ್ಯಾಲ್ಯೂ ಬಂದು ಅಂದ್ರೆ ಇದ್ರಾಗ ಫಿಟ್ ಇನ್ ಆಗ್ತಿದ್ದಿಲ್ಲ ಗ್ರಾಫ್ ಒಳಗೆ.
ಹಾಂ ಅವಾಗ ಎಸ್ ಅಂದ್ಬಿಟ್ರೆ ನಾನು ಅಂತಿದ್ದಿಲ್ಲ. ಈಗ 16 ಸ್ಕ್ವೇರ್ ರೂಟ್ ಏನು? ಹಾಂ 16 ಅಂದ್ರೆ ನಾನು ಇಲ್ಲಿ ತನಕ ಹೋಗ್ಬೇಕು. 4 ಅಂದ್ರೆ ಇಲ್ಲೇ ಬರಿಬೋದಿಲ್ಲ? ಹಾಂ ಅದಕ್ಕೆ ಅದ್ರಾಗ ಕೂಡ್ಸಾಕ ಫ್ರೀಕ್ವೆನ್ಸಿ ಬದಲಿ ರೂಟ್ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ?